ಹಲೋ ಎಲ್ಲರಿಗೂ ನಮಸ್ತೆ. ಇವತ್ತು ನನ್ನ ಮಗಳಿಗೆ ಸ್ಕೂಲಿಗೆ ಬಿಡೋಕೆ ಹೋಗಬೇಕಾದ್ರೆ ಕೆಲವಷ್ಟು ಸಸ್ಯಗಳನ್ನು ನೋಡಿದೆ. ಹಾಗೆ ಅವುಗಳ ಬಗ್ಗೆ ನಿಮಗೂ ಹೇಳೋಣ ಅಂತ ನಾನು ಈ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ನೋಡಿ, ಇದನ್ನು ತಟ್ಟೆ ಸೊಪ್ಪು ಅಂತ ನಮ್ಮ ಕಡೆ ಕರೀತಾರೆ. ಇದು ಈಗ ನನಗೆ ನೋಡೋಕ್ಕೆ ರೋಡ್ ಸೈಡಲ್ಲಿ ಸ್ವಲ್ಪ ಜಾಸ್ತಿ ಆಗಿತ್ತು. ಮಳೆಗಾಲದ ಟೈಮಲ್ಲಿ ಫಸ್ಟ್ ಮಳೆ ಬಿದ್ದಾಗ ಈ ಸಸ್ಯ ಸಣ್ಣದಾಗಿ ಗಿಡ ಬೆಳೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆಗ ಅದರ ಕುಡಿ ಅಂದರೆ ಈ ಥರ ನಾನು ಕಟ್ ಮಾಡಿದ್ದೀನಿ ನೋಡಿ, ಎಳೆ ಕುಡಿನ ತೆಗೆದುಬಿಟ್ಟು ಪಲ್ಯ ಮಾಡ್ತಾರೆ. ಅದು ಚೆನ್ನಾಗಾಗುತ್ತೆ ಮತ್ತು ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಇದ್ರ ಕುಡಿಯಿಂದ ಸ್ವಲ್ಪ ಹೆಸರು ಕಾಳು ಇವು ನೆನೆಸಿ ಹಾಕಿ ಪಲ್ಯ ಮಾಡಿದರೆ ಚೆನ್ನಾಗಾಗುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಬೇಕಾದರೆ ಮಾಡೋಣ. ಹಾಗೆ ಇವು ಆರೋಗ್ಯಕ್ಕೆ ತುಂಬ ಅಂದರೆ ತುಂಬ ಒಳ್ಳೆಯದು. ಈಗ ನೆಕ್ಸ್ಟು ಇದು ಎಲ್ಲರೂ ನೋಡಿರ್ಬೋದು, ನಾಚಿಕೆ ಮುಳ್ಳಿನ ಗಿಡ ಅಂತ ಹೇಳ್ತಾರೆ, ಅಥವಾ ಮುಟ್ಟಿದರೆ ಮುನಿ ಗಿಡ ಅಂತ. ಇದು ಮೂಲವ್ಯಾಧಿ ಇರೋರಿಗೆ ತುಂಬ ಅಂದರೆ ತುಂಬ ಒಳ್ಳೆಯದು. ಹಾಗೆ ಉರಿ ಮೂತ್ರ ಈ ಥರ ಸಮಸ್ಯೆ ಇದ್ದವರು ಈ ಗಿಡದ ಬುಡದ ಸಮೇತ ಕಿತ್ತುಬಿಟ್ಟು ಚೆನ್ನಾಗಿ ತೊಳೆದು ನೀರಿನಲ್ಲಿ ನೆನೆಸಿ ಅದರ ನೀರನ್ನು ಕುಡಿಯೋದ್ರಿಂದ ತುಂಬ ಒಳ್ಳೆಯದಂತೆ. ಹಾಗೆ ಇದು ಒಂದು ಹೂವಿನ ಗಿಡ. ಇದು ಬೆಳಿಗ್ಗೆ ಬೆಳ್ಳಗೆ ವೈಟ್ ಅಂದರೆ ವೈಟ್ ಕಲರ್ ಹೂವು ಅರಳುತ್ತೆ. ಮಧ್ಯಾಹ್ನ ಆದರೆ ಇದು ಕೆಂಪಗಾಗುತ್ತೆ. ಸಂಜೆ ಆಗ್ತಾ ಪೂರ್ತಿ ಕೆಂಪಗಾಗುತ್ತೆ. ಹಾಗೆ ಇದು ಎಕ್ಕೆ ಗಿಡ, ನಿಮಗೆಲ್ಲರಿಗೂ ಗೊತ್ತಿರ್ಬೋದು. ಆದರೆ ಇದು ಬಿಳಿ ಎಕ್ಕೆ ಗಿಡ. ಇದು ಈಶ್ವರ ದೇವರಿಗೆ ಅಂದರೆ ಶಿವದೇವರಿಗೆ ತುಂಬ ಅಂದರೆ ತುಂಬ ಶ್ರೇಷ್ಠ. ಇದನ್ನು ಪ್ರತಿ ಸೋಮವಾರ ಶಿವನ ದೇವಸ್ಥಾನಕ್ಕೆ ಹೋಗಿ ದೇವರ ಮುಡಿಗೆ ಏರಿಸಿದ್ರೆ ತುಂಬ ಒಳ್ಳೆಯದು, ಶ್ರೇಷ್ಠ ಅಂತ ಹೇಳ್ತಾರೆ. ಹಾಗೆ ಮನೆ ಅಕ್ಕಪಕ್ಕದಲ್ಲೂ ಕೂಡ ನಾವು ಈ ಬಿಳಿ ಎಕ್ಕದ ಗಿಡವನ್ನು ನೆಡೋದ್ರಿಂದ ಕೆಟ್ಟ ಗಾಳಿ ಹಾಗೆ ಬೇರೆ ಯಾವುದೇ ಒಂದು ನೆಗೆಟಿವ್ ವೈಬ್ರೇಷನ್ಸ್ ಮನೆ ಅಕ್ಕಪಕ್ಕದಲ್ಲಿ ಬರೋದಿಲ್ಲ. ಇದು ಕೂಡ ತುಳಸಿ ಗಿಡದಷ್ಟೇ ಶ್ರೇಷ್ಠ. ಮನೆ ಅಕ್ಕಪಕ್ಕದಲ್ಲಿ ಎಲ್ಲಾದರೂ ನೆಟ್ಕೊಂಡು ಪ್ರತಿ ಸೋಮವಾರ ಇದಕ್ಕೆ ಕೈ ಮುಗಿಯೋದ್ರಿಂದ ಶಿವನಿಗೆ ಕೈ ಮುಗ್ದ ಅಷ್ಟೇ ಪುಣ್ಯ ಬರುತ್ತೆ. ಎಲ್ಲರಿಗೂ ಈ ಮಾಹಿತಿ ಇಷ್ಟವಾಗಿದ್ದರೆ ಪ್ಲೀಸ್ ಈ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.